ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಒಂದಿಷ್ಟು ಯತ್ನಾಳ್ ಬಗ್ಗೆ ಮಾತಾಡಿದಷ್ಟು ಕಡಿಮೆನೇ ಅನ್ನಿಸ್ತದೆ. ಕೆಲವೊಮ್ಮೆ ಭಾಳ ಬುದ್ಧಿವಂತರು ಅನ್ನಿಸ್ತಾರೆ. ಕೆಲವೊಮ್ಮೆ ಏನಪ್ಪ ಇವರು ಅಟ್ಯಾಕ್ ಹೆಂಗೆ ಮಾಡ್ತಾರೆ, ಟೀಕೆ ಹೆಂಗೆ ಮಾಡ್ತಾರೆ ಇನ್ನೊಬ್ಬರು ನಮ್ಮ ಎದುರಾಳಿಗಳನ್ನಂತ ಅನ್ನಿಸ್ತದೆ. ಕೆಲವೊಮ್ಮೆ ಸಿದ್ದರಾಮಯ್ಯರು ಹೆಂಗೆ ಮಾಡ್ತಾರೆ, ಇನ್ನು ಕೆಲವೊಮ್ಮೆ ಯಡಿಯೂರಪ್ಪನ ಮೇಲೆ ಏರು ಹೋಗ್ತಾರೆ, ಮತ್ತೊಮ್ಮೆ ವಿಜೇಂದ್ರ ಮೇಲೆ ಏರು ಹೋಗ್ತಾರೆ. ಒಂದು ರೀತಿ ಏನಪ್ಪ ಅಂತಂದ್ರೆ ಒಂಟಿ ಸಡಗದಂಗೆ ಆಗಿಬಿಟ್ಟಾರ. ಪಾರ್ಟಿಯಿಂದ ಕಿತ್ತು ಹಾಕಿದ್ರು ಸಹಿತ ಅವ್ರಿಗೆ ಯಾವುದೇ ದರ್ದಿಲ್ಲ, ನೋವಿಲ್ಲ, ಸಂಕಟಿಲ್ಲ. ಅವ್ರು ಅಡ್ಡಾಡಿ ಹೋದಾಗ ಹೌದಪ್ಪ ಒಬ್ಬ ವ್ಯಕ್ತಿ ಒಂದು ವಿಚಿತ್ರ ಆದರೂ ಒಂದೇನು ನಾಯಕತ್ವ ನೋಡಿ ಇವರಲ್ಲಿದ್ದಾವ, ಇವರು ಈ ನಾಳೆ ಕಂಡಂಥ ಒಳ್ಳೆ ನಾಯಕರು ಆಗಬಹುದೇನೋ ಆಗಬಹುದಿತ್ತೇನೋ ಅನೇಕ ವಿಚಾರಗಳು ಬರ್ತಾ ಇರ್ತಾವೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ದಿಟ್ಟದಾರ ಮೂಲತಃ ಯಾವುದಕ್ಕೂ ಬೇದಡಕ್ಕೆ. BJP ಅವ್ರು ಕಿತ್ತು ಹಾಕ್ತಾರೆ, ಹಾಕಿಬಿಡಪ್ಪ. ಕಾಂಗ್ರೆಸ್ ಅವ್ರನ್ನೆಲ್ಲ ಬೈತಾರೆ, ಬೈಲಿ ಬಿಡಪ್ಪ. ಸ್ವಾಮಿಗಳು ಏನೋ ಅಂತಾರೆ, ಅನ್ಲಿ ಬಿಡಪ್ಪ. ನೋಡಿ ಸ್ವಾಮೀಜಿ ಅವರು ಸಹಿತ ಯಾವುದೇ ಸ್ವಾಮೀಜಿ ಇದಿಲ್ಲ. ಬಸವನವ್ರು ಬದಲಾಗಿ ಲಿಂಗಾಯತರಲ್ಲಿ ಲಿಂಗಾಯತನ ಸ್ಥಾಪನೆ ಮಾಡಿ ತಡಕಾಡಿ ಮಾತಾಡ್ತಾರೆ. ಇದು ಸಣ್ಣವಲ್ಲ, ಈ ಧೈರ್ಯಕ್ಕೆ ಮೆಚ್ಚಲೇಬೇಕಾಗ್ತದೆ. ಯಾಕಂದ್ರೆ ಎಷ್ಟೋ ಜನ ತಮ್ಮ ಅಭಿಪ್ರಾಯ ಹೊರಗೆ ಹಾಕಲಿಕ್ಕೆ ಹೋಗೋದಿಲ್ಲ. ಇದು ಭಾಳ ಗಮನಿಸ್ಬೇಕಾದ ವಿಷಯ. ಒಂದು ಕಡೆಗೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಟೀಕಾ ಮಾಡ್ತಾರೆ, ಇನ್ನೊಂದು ಕಡೆ ರಮೇಶ್ ಅವ್ರ ಜೊತೆಗಿರ್ತಾರೆ. ಇವ್ರ ನಿಲುವು ಏನಂತ